ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕು ಮುಗಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೆಗ್ಗವಾಡಿ ಗ್ರಾಮದ ಸರ್ವೆ ನಂಬರ್ 101ರ 1 ಎಕರೆ 36 ಗುಂಟೆ ಜಮೀನು ಕುಮಾರಿ ಲಾವಣ್ಯ ಎಂ ಅವರು ಇಕ್ರಂ ಪಾಷಾ ಎಂಬವರಿಂದ ಖರೀದಿ ಮಾಡಿದ್ದು, ಅಡ್ವೊಕೇಟ್ ಲೀಗಲ್ನಂತೆ ಕ್ರಾಯವಾಗಿ ಪಹಣಿ ಮುಟೇಶನ್ ಇಸಿ ಸರ್ವೆ ಸ್ಕೆಚ್ ಮಾಡಿ ಲಾವಣ್ಯ ಎಂ ಅವರು ಈ ಜಮೀನಿಗೆ ಕಾಂಪೌಂಡ್ ಕೆಲಸ ಮಾಡಿಸುತ್ತಿರುವಾಗ ಕೋಣನೂರು ಗ್ರಾಮದ ನಾಗೇಂದ್ರ ಎಂಬಾತ ನಾವು ದಲಿತರು ಎಂಬುದು ಗೊತ್ತಾಗಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ಏಕವಚನದಿಂದ ಮಾತಾಡಿ ನಿಮ್ಮನ್ನ ಸಾಯಿಸಿ ಹೆಣ ಬೀಳಿಸುತ್ತೇನೆ ಎಂದು ಪ್ರಾಣ ಬೆದರಿಕೆ ಹಾಕಿ ಜಮೀನಿಗೆ ಹಾಕಿರುವ ಕಾಂಪೌಂಡ್ ಕೂಚಗಳನ್ನ ಮುರಿದು ರೌಡಿಯಂತೆ ವರ್ತನೆ ಮಾಡಿ ದೌರ್ಜನ್ಯ ಮಾಡಿರುತ್ತಾನೆ. ಸ್ಥಳಕ್ಕೆ ಕರ್ನಾಟಕ ಜೈ ಭೀಮ್ ಗಜಸಿಂಹ ಸೇನೆ ರಾಜ್ಯಾಧ್ಯಕ್ಷರಾದ ಕೆ.ವೈ. ಮೂರ್ತಿ ಅವರು ಭೇಟಿ ನೀಡಿದ್ದು, ಈ ಜಮೀನಿಗೂ ನಾಗೇಂದ್ರ ಎಂಬವನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲದಿರುವುದು ಕಂಡುಬಂದಿದೆ. ಜಾಗದ ಹಕ್ಕುದಾರರ ಮೇಲೆ ದೌರ್ಜನ್ಯ ಎಸೆಯಲಾಗಿದೆ. ಇದಕ್ಕೆಲ್ಲ ಕಾರಣ ಲಾಯರ್ ಬಸವಣ್ಣ ಭಾಸ್ಕರ್ ಕಿಮ್ಮತ್ತು ಕಾನೂನು ವಿರುದ್ಧ ನಡೆದುಕೊಂಡು ಕಲ್ಲು ಕುಚ್ಚುಗಳನ್ನ ಮುರಿದು ಹಾಕಿದ್ದಾರೆ. ಆದ್ದರಿಂದ ಲಾವಣ್ಯ ಎಂ ಅವರಿಗೆ ಕಾನೂನು ರಕ್ಷಣೆ ಕೊಟ್ಟು ಆಗಿರುವಂತಹ ನಷ್ಟವನ್ನ ನಾಗೇಂದ್ರ ಕಡೆಯಿಂದ ಕೊಡಿಸಬೇಕು. ಚಾಮರಾಜನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಕಾನೂನು ಪ್ರಕಾರ ನಾಗೇಂದ್ರನನ್ನ ಪೊಲೀಸ್ ಠಾಣೆಗೆ ಕರೆಸಿ ಅವನ ಹತ್ತಿರವಿರುವ ದಾಖಲೆಗಳನ್ನು ಪರಿಶೀಲಿಸಿ ನಾಗೇಂದ್ರನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನ್ಯಾಯವನ್ನ ಕೊಡಬೇಕು ಎಂದು ಕೇಳಿಕೊಂಡಿದ್ದಾರೆ. ಎಸ್.ವೈ. ವಿಜಯೇಂದ್ರ ಸಂಪಂಗೇರೆ ಸಂಪಾದಕರು, ಜೈ ಭೀಮ್ ನ್ಯೂಸ್. ಎಸ್. ಲಕ್ಷ್ಮಣ್ ರಾಜ್ಯ ಸಮಿತಿ ಸದಸ್ಯರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಚಾಮರಾಜನಗರದಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾಗಿದ್ದು ಕದ್ದು ಇದು ಸಬ್ ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ, ಕುದೇರ್ಲಾಗಿದೆ. ಅದನ್ನು ಪ್ರೂವ್ ಮಾಡ್ತೀವಿ. ನೀನು ಸ್ಟೇಷನ್ ಅಲ್ಲಿ ಬಾ, ಕಾನೂನು ಪ್ರಕಾರ ಹೋಗೋಣ. ಅಲ್ಲೇನೈತೆ ಎತ್ಕೋಬಾ ದಾಖಲೆ, ನಿಂದೇನಾದ್ರೂ ಡಾಕ್ಯುಮೆಂಟ್ ಇದ್ರೆ ತಗೋಬಾ. ಇಲ್ಲಿ ಒಳ್ಳೆ ಸ್ಟೇಷನ್ ಅವ್ರೇನು ಹೊಸ ನಮ್ಗೆ ಸ್ಟೇಷನ್ನವರು ಹೊಸದೋಗಿದ್ದ ಕಾನೂನು ಪ್ರಕಾರ ನಡಕಿಲ್ಲ ಅಂತ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಸ್ಟೇಷನ್ ಗೊತ್ತಾಗಬೇಕು. ನಮಗೂ ಗೊತ್ತು ಸ್ಟೇಷನ್ ಏನಿದೆ ಅದು ಗೊತ್ತಾಗಬೇಕು. ಹಿಂದ ಏನ್ ನಡೆದಿದೆ ನಾನು 14 ವರ್ಷ ಆಗೈತು. 15 ವರ್ಷ ಆಗ್ಲಿ ನಮ್ದು ಕೋರ್ಟ್ ಅಲ್ಲೆಲ್ಲ ತೀರೋಗದ. ಕೇಳ್ರಿ, ಪ್ರೆಸೆಂಟ್ ಪಾಣಿ ಐತೆ, ಡಾಕ್ಯುಮೆಂಟ್ ಐತೆ, ನಮ್ದು ಇದು ಮಾಡ್ತಾ ಇದೀವಿ, ನಿಂದಂತ ಎತ್ಕೊಂಬ, ನಾವು ಬಿಟ್ಕೊಡ್ತೀವಿ ಅಂತ ಹೇಳ್ತಾ ಇದೀವಲ್ಲ. ಕಾನೂನು ಪ್ರಕಾರ ಬಾ, ಸುಮ್ಮನೆ ಇಲ್ಲಿ ತೊಂದರೆ ಕೊಡ್ಬೇಡ. ಹಾಗಾದ್ರೆ ಇಲ್ಲಿ ಅವೆಲ್ಲ ನಮ್ಮ ನೀವೇ ಏನಾದ್ರು ಮಾಡ್ಕೋಬೋದಲ್ಲ. ಯಾವ್ದನ್ನ ಅದು ನಮ್ಗೆ ನೀವೇ ಪಾನಿ ನಿಮ್ಮಂತ ಮಾಡ್ಕೋಬೋದಲ್ಲ. ಅದನ್ನ ಯಾವ್ದನ್ನ ಹೆಂಗ್ ಮಾಡ್ಕೊತೀವಿ? ಹೆಂಗ್ ಮಾಡ್ಕೊ ಇದೇನು ಮಾಡ್ಕೊಂಡು ಕೇಸ್ ಇರೋದು ಇಷ್ಟು ಮಾಡ್ಕೊಂಡ್ರಿ ನೀವು ತಗೊಂಡಾಗ್ತಾನೆ. ಈಗ ನೀವು ತಗೊಂಡ್ಮೇಲೆ ತಾನೇ ಕೇಸ್ ಹಾಕಿರೋದು. ನೀವು ತಗೊಳಕ್ ಮುಂಚೆ ನಿಮ್ಮ ಮೇಲೆ ತಗೊಳಕ್ ಮುಂಚೆ ಹಾಕಿದ್ರೆ ಇವಾಗ ಆಗದ ಕೇಸ್ ರೆಡಿ ಮಾಡ್ಕೊಬರ್ರಿ. ರೆಡಿ ಮಾಡ್ಕೊ ಕೇಸ್ ನೀನು ಗೆದ್ಕೊಂಬರ್ರಿ. ಜೈ ಭೀಮ್ ಬಂಧುಗಳೇ, ಇವತ್ತು ವಿಡಿಯೋ ವಿಚಾರ ಹೆಗ್ಗವಾಡಿ ಗ್ರಾಮದ ಸರ್ವೆ ನಂಬರ್ 101ರಲ್ಲಿ 1 ಎಕರೆ 36 ಗುಂಟೆ ನಾವು ಲೀಗಲ್ ಪ್ರಕಾರ ಖರೀದಿ ಮಾಡಿದ್ದೀವಿ. ಆದರೆ ಕೋಣನೂರು ಗ್ರಾಮದ ನಾಗೇಂದ್ರ ಎಂಬುವನು ಬಂದು ಇಲ್ಲಿ ಗಲಾಟೆ ಮಾಡ್ತಾವನೆ, ಕೂಚುಗಳೆಲ್ಲ ಹೊಡೆದಾಕವನೆ, ನಮಗೆ ತುಂಬ ಅನ್ಯಾಯ ಮಾಡಿದ್ದಾನೆ. ಅವನು ಬಂದು ನಮ್ಮನ್ನು ಏಕವಚನದಲ್ಲಿ ಮಾತಾಡ್ತಾನೆ, ಹೆಣ ಬೀಳಿಸ್ತೀನಿ ಅಂತಾನೆ, ರೌಡಿ ಅಂತೆ ಓರಿಸ್ತಾನೆ. ಜನನ ಕರ್ಕೊಬರ್ತೀನಿ, ಹೊಡೆದಾಕ್ತೀನಿ, ನೀವು ಕೂಚುಗಳು ಹಾಕಿ ಹೋಗ್ರಿ, ನಾನು ಹೊಡೆದಾಕ್ತೀನಿ. ಮನೆ ಕೂಚೆಲ್ಲ ಹೊಡೆದಾಕವನೆ. ಈಗ ನಮಗೆ ಯಾರು ಇಲ್ಲಿ ನ್ಯಾಯ ಕೊಡಿಸೋರು? ಈಗ ದಲಿತ ನಾಯಕನಾದ ನನಗೆ ಈ ರೀತಿ ಆದರೆ ಮಾಮೂಲಿ ಜನಕ್ಕೆ ಹೆಂಗೆ? ಆದ್ದರಿಂದ ಈ ವ್ಯಾಪ್ತಿಯ ಬರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟು ಇನ್ಸ್ಪೆಕ್ಟರ್ ಸಾಹೇಬರು ಇವ್ರ ಬಗ್ಗೆ ಕಾನೂನು ಕ್ರಮ ತಗೋಬೇಕಂತೇಳಿ ನಾನು ಈ ಮೂಲಕ ತಮ್ಮನ್ನು ಬೇಳ್ಕೊಳ್ತಾ ಇದ್ದೀನಿ. ಈ ಹೆಗ್ಗವಾಡಿ ಗ್ರಾಮದ ಸರ್ವೆ ನಂಬರ್ 101ಕ್ಕೆ ಸಂಬಂಧಪಟ್ಟಂಗೆ ಚಾಮರಾಜನಗರ ಬರ್ತಕ್ಕಂಥ ಇನ್ಸ್ಪೆಕ್ಟರ್ ಸಾಹೇಬರಾಗಲಿ ಈ ದೌರ್ಜನ್ಯನ ತಡೆಗಟ್ಟಿ ನಮಗೆ ನ್ಯಾಯ ಕೊಡಿಸ್ಬೇಕು. ಅವನು ಪ್ರಾಣ ಬೆದರಿಕೆ ಆಗ್ತಾವನೆ, ನಿಮ್ಮ ಹೆಣ ಬೀಳ್ತದೆ ಅಂತವನೇ, ನಮಗೆ ರಕ್ಷಣೆ ಕೊಟ್ಟು ತಾವು ಕಾಪಾಡಬೇಕು. ಇಕ್ರಂ ಪಾಷಾಗೆ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ರು, ಅವನು ದುಡ್ಡು ಎಣಿಸ್ಕೊಂಡು ನಮ್ಮನ್ನು ಕೈ ಬಿಟ್ಟವನೇ, ಆತ ನಮ್ಗೆ ಸಹಕಾರ ಮಾಡ್ತಾಯಿಲ್ಲ. ಇದು ಕೊಡಿಸೋಂಥ 3 ವ್ಯಕ್ತಿಗಳು ಏಜೆಂಟ್ಗಳು ರಾಜಣ್ಣ, ನಾಗೇಶು, ಹರೀಶು, ಅವರೂ ಗಮನ ಹರಿಸ್ತಾ ಇಲ್ಲ. ಈಗ ನಾವು ಯಾರನ್ನ ಹಿಡ್ಕೊಂಡು ಈ ರೀತಿಯಾಗಿ ನಮಗೆ ತೊಂದರೆ ಆಗ್ತಾಯಿದೆ, ಯಾರನ್ನ ಹಿಡ್ಕೊಂಡು ಹೋಗೋದು? ಒಂದು ದಲಿತ ನಾಯಕನಿಗೆ ಈ ರೀತಿ ಆದರೆ ಸಾಮಾನ್ಯರ ಪಾಡೇನು? ಹಾಗಾಗಿ ಈ ದುರ್ಮಾರ್ಗನು ಕೋಣನೂರು ಏನು ನಾಗೇಂದ್ರನವನೋ ಇವ್ರ ಹಿಂದೆ ಇರ್ತಕ್ಕಂಥ ಯಾರಿದ್ದಾರೋ ನಾಗಮಣಿ ಅಥವಾ ಯಾರೋ ಲಾಯರ್ ಅಂತೆ, ಇವ್ರನ್ನೆಲ್ಲ ಠಾಣೆಗೆ ಕರೆಸಿ ವಿಚಾರಣೆ ಮಾಡಿ ಅವ್ರದ್ದೇನೇ ದಾಖಲಾತಿ ಇದ್ದರೆ ಅವ್ರು ತಗೊಳ್ಳಿ. ನಮ್ಮ ಜಮೀನಿಗೂ ಅವ್ರ ಸಂಬಂಧ ಇಲ್ಲ, ನಾವು ಲೀಗಲ್ಲಾಗಿ ತಗೊಂಡಿದ್ದೀವಿ. ಅವ್ರದ್ದೇನಾದರೂ ದಾಖಲೆ ಇದೆಯಾ? ತರ್ಚಿ ವಿಚಾರಣೆ ಮಾಡಿ
ಅವ್ರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ಈ ಮೂಲಕ ತಮ್ಮನ್ನು ಬೇಡ್ತಾ ಇದ್ದೀನಿ. ಈ ವ್ಯಾಪ್ತಿಯ ಬರ್ತಕ್ಕಂಥ ಅಧಿಕಾರಿಗಳು, ಇನ್ಸ್ಪೆಕ್ಟರ್ ಸಾಹೇಬರು ನಮಗೆ ಈ ವಿಚಾರವಾಗಿ ಸಹಾಯ ಮಾಡಬೇಕಂತೇಳಿ ಬೇಡ್ಕೊಳ್ತಾ ಇದ್ದೀನಿ.